ರೈತರು ಬದುಕಬೇಕು ಅಂತಂದ್ರೆ, ರೈತರು ಉಳಿಬೇಕು ಅಂತಂದ್ರೆ ಜನತಾದಳ ಪಕ್ಷ ಅನಿವಾರ್ಯ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ರೈತರು ಒಂದು ಟೊಮಾಟೊ ಬೆಳೆದ್ರೆ 5 ರೂಪಾಯಿ, ಒಂದು ಐವಾಡ್ಸು 60 ರೂಪಾಯಿ, ಆ ಸ್ಥಿತಿ ಸಿದ್ದರಾಮಯ್ಯನವರು ತಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಒಂದು ಚಾಪಕಾಗದ ಬೆಲೆ 20 ರೂಪಾಯಿ ಇರೋದನ್ನ 100 ರೂಪಾಯಿ 200 ರೂಪಾಯಿ ಮಾಡಿದ್ದಾರೆ. ಇವತ್ತು ರೈತರು ಬದುಕ್ತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ ಇವತ್ತು ಏನು ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ. ಬಡವರು ಕೂಲಿ ಮಾಡೋರು ಬಸ್ನಲ್ಲಿ ಓಡಾಡ್ತಾರ. ನಮ್ಮ ವಕೀಲರು ನಾವು ಚಿತ್ರದುರ್ಗದಿಂದ ಚಳ್ಳಕೆರೆ ಬಂದ್ರೆ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಅಫಿಷಿಯಲ್ 80,000 ಸಂಬಳ ತಗೊಂತಾರೆ. ಅವರಿಗೆ ಫ್ರೀ, ಬಡವರಿಗೆ ಏನು ಫ್ರೀ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು. ಅದೇ ರೀತಿಯಾಗಿ ನಾವು ಈ ಬಹಳಷ್ಟು ಇದು ಇದಾವೆ ನಮ್ಮ ಈ ಪಕ್ಷದಲ್ಲಿ. ಅವರಲ್ಲಿ ಒಡಕಿದೆ. ಕಾಂಗ್ರೆಸ್ ಅಲ್ಲಿ ರಾಜಣ್ಣ ಒಂದು ಮಾತು ಹೇಳ್ತಾನೆ, ಅವರಲ್ಲಿ ಬಹಳಷ್ಟು ಒಡಕಿದಾವೆ. ಹಂಗಾಗಿ ನಮ್ಮ ಪಕ್ಷದ ಇವತ್ತು ನಾವು ಸಂಘಟನೆ ಮಾಡಬೇಕಾಗಿದೆ. ನಾವು ಈ ಸದಸ್ಯತ್ವ ನೋಂದಣಿ ಮೂಲಕನ ಒಂದು ಪ್ರಾದೇಶಿಕ ಪಕ್ಷ ರಿಜಿಸ್ಟ್ರೇಷನ್ ಆಗಬೇಕು. ಎಲ್ಲಿ ಅಂತಂದ್ರೆ ನಮ್ಮ ಚುನಾವಣಾ ಇದರಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಹಂಗಾಗಿ ಎಲ್ಲರಿಗೂ ಸದಸ್ಯತ್ವ ನೋಂದಣಿ ಮಾಡಿಬಿಟ್ಟು ನಮ್ಮ ಒಂದು ಪಕ್ಷದ ಅಭಿವೃದ್ಧಿ ಆಗುತ್ತೆ, ನಮ್ಮ ಪಕ್ಷ ರಿಜಿಸ್ಟ್ರೇಷನ್ ಆಗುತ್ತೆ. ಇವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ ರೈತರ ಮಗ ಪ್ರಧಾನಮಂತ್ರಿ ಆಗಿದ್ರೆ ಅದು ದೇವೇಗೌಡರು. ಆ ಪಕ್ಷದಲ್ಲಿ 25 ಜನ ಸದಸ್ಯರು ಮಾಡಬೇಕು. ಆ 25 ಜನ ಸದಸ್ಯರು ಯಾರು ಮಾಡ್ತಾರೆ ಲೀಡ್ರು, ಅವ್ರು ನೀವು ಸಕ್ರಿಯ ಸದಸ್ಯರಾಗ್ತೀರ. ಆ 25 ಜನ ನೀವು ಆಯ್ಕೆ ಮಾಡ್ಬೇಕಾದ್ರೆ ಏನು ಮಾನದಂಡ ಅಂದರೆ, ಆ 25 ಜನ ಆ ಬೂತಲ್ಲಿ ಯಾವ ಜನಕ್ಕೆ ಹೆಚ್ಚಿಗಿರ್ತದೆ ಅವ್ರಿಗೆ ಒಂದು ಇಬ್ಬರನ್ನ ಹೆಚ್ಚಿಗೆ ತಗೊಳ್ರಿ. ಉಳಿದ ಎಲ್ಲ ಯಾವ ಕಮ್ಯುನಿಟಿ ಬಿಡಬೇಡಿ. 25 ಜನದಲ್ಲಿ ನಿಮ್ಮ ಊರಲ್ಲಿ ಆ ಬೂತಲ್ಲಿ ಯಾವ ಚೆನ್ನಾಗಿರ್ತಾವೋ ಎಲ್ಲ ಜನಕ್ಕೂ ಸೇರ್ಪಡೆ ಮಾಡೋ ರೀತಿಯಲ್ಲಿ ನೀವು ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಡ್ರಿ. ಕಂಪಲ್ಸರಿ ಮಹಿಳೆಯರು ಮಾತ್ರ ಇಬ್ಬರು ಇರಲೇಬೇಕು. ಪ್ರತಿ ಬೂತಲ್ಲಿ 2 ಅಥವಾ 3 ಜನ ಮಹಿಳೆಯರು ತಗೊಳ್ರಿ. SC ST ತಗೊಳ್ರಿ. ಮುಸ್ಲಿಮ್ಸ್ ಇದ್ರೆ ಮುಸ್ಲಿಮ್ಸ್ ತಗೊಳ್ರಿ. ST ಇದ್ರೆ ST ತಗೊಳ್ರಿ. ಬ್ಯಾಲೆನ್ಸ್ ಕೊಡ್ರಿ. ಎಷ್ಟು ಜನಸಂಖ್ಯೆ ಇದ್ರೆ 3 4 5 ಜನ ಕೊಡ್ರಿ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು 25 ಜನ ಸಕ್ರಿಯ ಸದಸ್ಯರು ಮಾಡ್ಕೊಂಡ್ಬರ್ರಿ. ಸದಸ್ಯತ್ವ ಪ್ರಾಥಮಿಕ ಸದಸ್ಯತ್ವ 25 ಜನ ನೀವು ಸಕ್ರಿಯ ಸದಸ್ಯ ಆಗ್ತಾರೆ. ಹಾಗೆ ಪ್ರತಿಯೊಂದು ಇದರಲ್ಲಿ ಕೂಡ ಅಪ್ಲಿಕೇಶನಲ್ಲಿ ನೀವೆಲ್ಲ ತುಂಬ್ಕೋಬೇಕು. ಅವ್ರ ಫೋನ್ ನಂಬರು, ಅವ್ರ ತಂದೆ ಹೆಸರು, ತಾಯಿ ಹೆಸರು, ಜನಾಂಗದ ಹೆಸರು ಎಲ್ಲ ಕಾಲಮ್ ಮೇಲೆ ಅವನ್ನೆಲ್ಲ ಕ್ಲೀನಾಗಿ ಫಿಲಪ್ ಮಾಡ್ಕೊಂಡು ಅವ್ರ ಸಹಿ ಪಡೆದು ಆ ಪ್ರತಿಯೊಂದು ಇದರಲ್ಲೂ ಕೂಡ ಆ ಸಕ್ರಿಯ ಸದಸ್ಯ ಯಾರಿದ್ರೂ ನೀವು ಕೂಡ ಸಹಿ ಮಾಡಿ ಅಧ್ಯಕ್ಷರಿಗೆ ಒಪ್ಪಿಸ್ತಕ್ಕಂಥದ್ದು. ಈಗ ಮುಂದೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಚುನಾವಣೆ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಸಂಯುಕ್ತ ಇದೆ. ನಾವೀಗ BJP ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಈ ಸಾರಿ ರೂಪಾಯಿ ಒಂದಿಲ್ಲ ಅನುದಾನ ಇದ್ರೆ ತಾನು ಅನುದಾನ ಕೊಡಕ್ಕೆ ಅವರಿಗೆ ಅದು ವಿರೋಧಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಹಂಗಾಗ್ಬಿಟ್ಟಿದೆ. ಅದಕ್ಕೆ ದಯವಿಟ್ಟು ನಾವು ಪಕ್ಷ ಅಸ್ತಿತ್ವ ಉಳಿಸ್ಕೋಬೇಕು. ನಾವು ಮುಂದೆ ಅಧಿಕಾರಕ್ಕೆ ತರಬೇಕು ಅಂದ್ರೆ ಸಂಘಟನೆ ಮಾಡಬೇಕು, ಸದಸ್ಯತ್ವ ಅಭಿಯಾನ ಮಾಡಬೇಕು, ಜನರು ಮಧ್ಯೆ ಹೋಗ್ಬೇಕು. ಅಷ್ಟೇ ಇರೋದು. ಇದಕ್ಕೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸಿ ನಾನು ಮಾಡ್ಕೊಡ್ತೀನಿ. ಅಂದರೆ ಅದು ಕೆಲವು ಕೊಟ್ಟಂಥವ್ರು ಇವತ್ತು ಅವ್ರು ಯಾರು ನಮ್ಮ ಜೊತೆಗೆ ಇಲ್ಲ. ಕೆಲವೊಂದು ಜಾಗದಲ್ಲಿ ಅವರು ಸ್ವಾರ್ಥಕ್ಕೆ ಅವ್ರು ಬಿಟ್ಟೋಗ್ಬಿಟ್ಟಿದ್ದಾರೆ. ಈಗಲೂ ನಾವು ಮತ್ತೆ ಅದೇ ತಪ್ಪು ಮಾಡದಂಗೆ ಯಾರ್ಯಾರು ನಮ್ಮ ಜೊತೆ ಬರ್ತಾರೆ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಅಂಥ ಸದಸ್ಯರನ್ನು ಮಾಡಬೇಕು. ಯಾವುದೇ ಈಗ ನಮ್ಮ ಜೊತೆಗೆ ಸದಸ್ಯರಾಗಕ್ಕೆ ಮಾತ್ರ ಬಂದು ಆಮೇಲೆ ಬೇರೆ ಕಡೆ ಹೋಗುವಂಥವ್ರನ್ನ ಬಿಟ್ಟು ನಮ್ಮ ಜೊತೆ ಉಳಿಯುವಂಥವ್ರನ್ನ ಮಾಡಬೇಕು ಅಂತ ಎಲ್ಲ ಒಂದು ಕೇಳ್ಕೊಂತ ನಾನು 2 ಮಾತು ಮುಗಿಸ್ತೇನೆ. ಎಲ್ಲ ಪಾರ್ಟಿ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ನಮ್ಗೆ ಇನ್ನ ಉತ್ಕೃಷ್ಟ ಆಗುತ್ತೆ, ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಇವತ್ತು ಈ ಪಾರ್ಟಿಗೆ ಇರ್ತಾರೆ, ಆ ಪಾರ್ಟಿಗೆ ಇರ್ತಾರೆ. ನಮ್ಮ ಪಾರ್ಟಿ ಕಾರ್ಯಕರ್ತರು ನೋಡಿದಷ್ಟು ನಮ್ಗೆ ಇನ್ನ ಖುಷಿ ಇರ್ತದೆ. ಅದೇ ರೀತಿ ಈ ವಿಶ್ವಕುಮಾರ್ ಅವರು ಹೇಳಿದ್ರು, ಇದೇನು ನಾವು ಸದಸ್ಯತ್ವ ನೋಂದಣಿ ಬಂದಿದೆ, ನಮ್ಮ ರಾಜ್ಯದಿಂದ ಆದೇಶ ಮಾಡಿದ್ದಾರೆ ಹಿರಿಯರು, ಅದನ್ನ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಚಳ್ಳಕೆರೆ ತಾಲೂಕಲ್ಲಿ ಮಾಡಬೇಕು. ಯಾಕೆ ಮಾಡ್ಬೇಕಂದ್ರೆ ಈಗ ಸುಮ್ಮನೆ ಏನು ಬಂದ್ರಪ್ಪ ಬಲವಂತಕ್ಕೆ ಯಾವ ಮಾಡಕ್ ಹೋಗ್ಬೇಡ್ರಿ. 10 ಜನ ಆಗ್ಲಿ ನಾವು ನಿಷ್ಠಾವಂತರನ್ನೇ ಮಾಡ್ಬೇಕಂತ ನಾನು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಭದ್ರಾ ಮೇಲ್ದಂಡೆ ಯೋಜನೆ ಇದ್ರ ಬಗ್ಗೆ 5,300 ಕೋಟಿನ ಕೇಂದ್ರ ಸರ್ಕಾರದ ಅನುದಾನವನ್ನು ಮಂಜೂರು ಮಾಡಿದ್ರು ಕೂಡ 2 ಬಜೆಟ್ನಲ್ಲೂ ಕೂಡ ಅದು ಪ್ರಸ್ತಾಪ ಮಾಡಿಲ್ಲ. ಹಾಗಾಗಿ ನಾವು ಹೋರಾಟ ಮಾಡಬೇಕು. ಈ ಜಿಲ್ಲೆನಲ್ಲಿ ಈ ಹೋರಾಟ ಮಾಡಬೇಕು ಅಂತಂದರೆ
ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ಶಕ್ತಿ ನಮ್ಮ MP ಅವರು ಕಾರಜೋಳ ಒಬ್ಬರಿಗೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ಅಧ್ಯಕ್ಷರ ಮುಖಾಂತರ ಜಿಲ್ಲಾ ಅಧ್ಯಕ್ಷರಿಗೆ ಹೇಳಿದ್ವಿ. ಗುರುವೇಕೆರೆ ಶಾಸಕರು ಕೃಷ್ಣಪ್ಪ ಬಂದಿದ್ರು. ಕೃಷ್ಣಪ್ಪ ಜವಾಬ್ದಾರಿ ಅಂತ ದೇವೇಗೌಡರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಳ್ತೀನಿ.